ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಸಚಿವರಾದ ಮತ್ತು ಅಭಿವೃದ್ಧಿ ಅಧಿಕಾರರು ದೀನ ದಲಿತರ ಆಶಾಕಿರಣ ಬಡವರ ಬಂಧು ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳ ಬಳಗದಿಂದ ಮತ್ತು ನಗರಸಭೆಯ ಮಾಜಿ ಸದಸ್ಯರಾದ ಕಾಸಿಂ ಸಾಬ್ ಗದ್ವಾಲ್ ಅವರ ನೇತೃತ್ವದಲ್ಲಿ ಗಂಗಾವತಿ ನಗರದ ಕಂಪ್ಲಿ ರಸ್ತೆಯಲ್ಲಿರುವ ನವಜೀವನ ವೃದ್ಧಾಶ್ರಮಕ್ಕೆ ತೆರಳಿ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ನವಜೀವನ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ದುಂದು ವೆಚ್ಚ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಅಭಿಮಾನಿಗಳು ಮತ್ತು ಪಕ್ಷದ ಮುಖಂಡರುಗಳು ನವಜೀವನ ವೃದ್ಧಾಶ್ರಮಕ್ಕೆ ತೆರಳಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರ ಮೂಲಕ ಮಾನವೀಯತೆ ಮೆರೆಯಲಾಯಿತು. ನಂತರ ಮುಖಂಡರುಗಳು ನಮ್ಮ ATVಯೊಂದಿಗೆ ಪ್ರತಿಕ್ರಿಯೆ ನೀಡಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿ ಮತ್ತು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಎಂದು ಅಭಿಮಾನಿಗಳು ಮತ್ತು ಮುಖಂಡರುಗಳು ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಹುಟ್ಟುಹಬ್ಬದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. आज हमारे अजीज हमारे लीडर इकबाल अंसारी के योम पैदाइश के मुबारक दिन पर हमारे कांग्रेस पार्टी के सभी लीडरों ने मिलकर ये जो उनका योम पैदाइश का दिन है उसे हमें खिदमत का दिन को समझने को यहाँ जो वृद्धाश्रम है नवजीवन वृद्धाश्रम कंपली रोड पर हम लोगों ने सब मिलकर कांग्रेस पार्टी के सब जैसे कि हमारे गदवाल साहब कासिम साहब चाचा हो, हमारे कमली बाबा भैया हो, हमारे अली भाई हो, हमारे आनंद राव सर हो और दिगर हमारे आनंद हसलकर भाई हो, हमारे रामू किरकिरिस हो और हमारे एडवोकेट अशमुद्दीन वकील भैया हो, जाकिर भैया हो, इन सब ने मिलकर अमरीश गुनाल मिलकर मनोहर स्वामी हिरेमठ भैया हो, हम सब लोगों ने मिलकर इकबाल साहब के हमारे अजीज लीडर के योम पैदाइश के दिन को खिदमत का दिन बना रहे हमें यहाँ से लेकर यहाँ वृद्धाश्रम और आगे चलते हुए हमें नेक्स्ट क्या है हमारे गवर्नमेंट हॉस्पिटल में जो हमारे माँ बहनें जो बीमार है उनके बीमारी को जो उनके तसल्ली के वास्ते हमें ब्रेड और दूध तकसीम करते हुए हम और इससे पहले जो हमारे गंगावती के जो हमारे चन्नबसवा ताता है ताता के मठ में और हमारे कर्नूल बाबा के दरगाह में दुर्गा देवी गुड़ी में सब और कर्नूल बाबा दरगाह में दुआ ये करे कि हमारे अजीज लीडर को उम्र दराज दे, उनको सेहत दे और ख़ास कर उनके ऊपर जो बुरी नज़र है ये जो उनके ऊपर जो बुरी नज़र है जो बुरी नज़र से देखे वो अल्लाह ताला के पास हमें ये दुआ करे कि उनके ऊपर जो बुरी नज़र है वो हट जाए और उनको सेहत और तंदुरुस्ती दिलाए के दुआ कर हमें फिर से उनको हमारे अजीज़ लीडर इकबाल अंसारी साहब को योम पैदाइश का मुबारकबाद देते हुए मेरा बात को खत्म करता हूं। उत्तर कर्नाटकದ ಧೀಮಂತ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಅವರ 63ನೇ ಜನ್ಮದಿನಾಚರಣೆಯನ್ನು ಸಮಾಜ ಸೇವೆಯ ಮೂಲಕ ಆಚರಿಸುತ್ತಿದ್ದು ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಅವರ ಜನ್ಮದಿನಾಚರಣೆಯನ್ನು ಸೇವಾಕಾಂಕ್ಷೆಯ ಒಂದು ಉದ್ದೇಶದಿಂದ ಎಲ್ಲ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಸೇರಿ ವೃದ್ಧಾಶ್ರಮದಲ್ಲಿ ಮತ್ತು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಾಗೂ ಇನ್ನಿತರ ಬಡ ಜನರಿಗೆ ಸಲ್ಲಿಸುತ್ತಿರುವ ಸೇವೆಗಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಜನ ಲೀಡರ್ ಅಂತ ಹೇಳಬೇಕಾ ಇಲ್ಲಾಂದರೆ ಶಾವಕರು ಅಂತ ಹೇಳಬೇಕಾದ್ರೆ ನಮ್ಮ ಇಕ್ಬಾಲ್ ಅನ್ಸಾರ್ ಅವರ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ದೇವರು ಇಷ್ಟು ವರ್ಷ ಅವರಿಗೆ ಎಷ್ಟೋ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಾಗಿ ಅವ್ರನ್ನ ಕಾಪಾಡ್ಕೊಂತ ಬಂದಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಹೆಚ್ಚಂತ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತೆ ಅವರೇ ಈ ನಮ್ಮ
ಕಾಂಗ್ರೆಸ್ ಪಕ್ಷ ಪರವಾಗಿ ನಮ್ಮ ಗಂಗಾವತಿಗೆ ಅವರೇ ಮತ್ತೆ ಗೆಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರಕ್ಕೆ ಒಳ್ಳೆಯ ಸೇವೆ ಮಾಡಬೇಕಂತ ನಾನು ಕೋರ್ತಾ ಇದ್ದೀನಿ. ಇವತ್ತು ಅವರ ಹುಟ್ಟುಹಬ್ಬದ ಪರವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆಲ್ಲರೂ ಬಂದು ಇವತ್ತು ನಮ್ಮ ನವಜೀವನ ವೃದ್ಧಾಶ್ರಮದಲ್ಲಿ ಒಳ್ಳೆ ರೀತಿಯಾಗಿ ನಮ್ಮ ಆಶ್ರಮದಲ್ಲಿರುವಂಥ ವೃದ್ಧರಿಗೆ ಒಳ್ಳೆ ರೀತಿಯಾಗಿ ಅವರೇ ಅಲ್ಪಾಹಾರವನ್ನು ಕೊಟ್ಟು ಅವ್ರ ಸಂತೋಷದಲ್ಲಿ ಇವ್ರ ಸಂತೋಷವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದನ್ನು ಅವ್ರಿಗೂ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಮ್ಮ ಇಕ್ಬಾಲ್ ಅನ್ಸಾರಿ ಅವರಿಗೆ ಹುಟ್ಟಿದಹಬ್ಬ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅಭಿವೃದ್ಧಿಯ ಅಧಿಕಾರದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಮಾಜಿ ಸಚಿವರು ಅವರಿಗೆ ಇಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗಾಗಿ ನಮ್ಮ ಹೆಚ್ಚಿನ ಅನ್ನದಂತಹ ಜದ್ದಲ್ ಕಾಸಿಂ ಸಾಬ್ ಅವರ ಎಲ್ಲ ಮುಖಂಡರ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಹಿರಿಯ ಎಲ್ಲ ಮುಖಂಡರೊಂದಿಗೆ ಇಂದು ನಾವು ಅವರ ಹುಟ್ಟು ಹಬ್ಬವನ್ನು ನವ ವೃದ್ಧಾಶ್ರಮ ಅಲ್ಲಿ ಅವರಿಗೆ ಟಿಫಿನ್ ವ್ಯವಸ್ಥೆ ಮಾಡುವ ಮೂಲಕ ಹಾಗೂ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಮ್ಮ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಅವರಿಗೆ ಕೂಡ ದೇವರು ಆರೋಗ್ಯಸ್ಪಟ್ಟು ಕಾಪಾಡಲಿ. ಹಾಗೆ ನಮ್ಮ ಸರ್ ಅವರು ಒಂದೇನೆಂದರೆ ಒಂದು ನೇರ ಅವರು ದೃಷ್ಟಿ. ಅವರು ಒಂದ್ಸಲ ಅವರು ಯಾರಾದರೂ ವ್ಯಕ್ತಿಯನ್ನಾಗಿ ನೋಡಿದರೆ 10 ವರ್ಷ ಬಿಟ್ಟು ಬಂದರೂ ಕೂಡ ಅವರು ಹೆಸರನ್ನು ಇಟ್ಟು ಕರೆಯುವಂತಹ ಏಕೈಕ ಮಹಾನ್ ನಾಯಕ ಅಂದರೆ ನಮ್ಮ ಸನ್ಮಾನ್ಯ ಶ್ರೀ ಅನ್ಸಾರಿ ಅವರು. ಅಂತಹ ಧೀಮಂತ ನಾಯಕರವರ ಹುಟ್ಟುಹಬ್ಬಕ್ಕೆ ಆರ್ಥಿಕ ಶುಭಾಶಯ.